ಒಂದು ರಾಜ್ಯ ಸರ್ಕಾರ ದಿಢೀರ್ನೆ ಹಾಲಿನ ಮೇಲೆ 2 ರೂಪಾಯಿನ ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಗ್ರಾಹಕರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. 15 ದಿನಗಳ ಹಿಂದೆ 3 ರೂಪಾಯಿ 3.5 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರು. ಕೇವಲ ಒಂದು ತಿಂಗಳಲ್ಲೇ ಕರ್ನಾಟಕ ಸರ್ಕಾರಕ್ಕೆ ಗ್ರಾಹಕರಿಂದ ಸುಮಾರು 5.5 ರೂಪಾಯಿಗೂ ಮೇಲ್ಪಟ್ಟ ಹಣವನ್ನು ವಿವಿಧ ರೂಪದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ರಾಜ್ಯ ಸರ್ಕಾರ ಚಿಂತನೆ ಮಾಡಬೇಕು. ನನಗೆ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತೇನು ಹಾಲಿನ ದರವನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ದರ ರೈತರಿಗೆ ಹೋಗ್ತದ, ಇಲ್ಲ ತಾವೇ ಸ್ವತಃ ಸರ್ಕಾರದ ಒಂದು ಬೊಕ್ಕಸಕ್ಕೆ ಬರ್ತದ, ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕಾಗ್ತದೆ. ಹೋದ ಸಾರಿನೂ ಕೂಡ ತಾವು ನನಗೆ ತಿಳಿದ ಮಟ್ಟಿಗೆ ಐ ಆಮ್ ನಾಟ್ ಇದು ಕರೆಕ್ಟ್ ಇರ್ಬೋದು, ಆಗಸ್ಟ್ ತಿಂಗಳಲ್ಲಿ ನೀವು ಅವಾಗೂ ಕೂಡ ಒಂದು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರಿ. ಅವಾಗೂ ರೈತರಿಗೆ ಅವ್ರನ್ನ ಹೆಸರನ್ನೇ ಹೇಳಿದ್ರಿ. ಅವಾಗ ಎಷ್ಟು ಕೊಟ್ಟಿದ್ದೀರಿ ಹಾಲಕ್ಕೆ ರೈತರಿಗೆ? ಮತ್ತು ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿ ಇವಾಗ ರೈತರಿಗೆ ಡೈರೆಕ್ಟಾಗಿ ಎಷ್ಟನ್ನು ಜಾಸ್ತಿ ಮಾಡಿ ಕೊಡ್ತೀರಾ? ಎದಕ್ಕೇನು ಮಿಗಿಲಾಗಿ ಯದ್ವಾ ದಿನ ಬೆಳಗಾದರೆ ಚುನಾವಣೆ ಮುಗಿದ ತಕ್ಷಣವೇ ಈ ರೀತಿಯಾಗಿ ಒಂದರಿಂದ ಒಂದು ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರ ಅನುಭವ ಏನಾಯಿತು ಅನ್ನೋದು ನಮಗೆ ಒಂದು ರೀತಿ ಯಕ್ಷಪ್ರಶ್ನೆ ಆಗಿದೆ. ಇದು ಮಾಡಬಾರ್ದಾಗಿತ್ತು. ಮಾಡಿರ್ತಕ್ಕಂಥ ಏನು ಇವತ್ತು ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಖಂಡನೀಯವಾದದ್ದು. ದಯಮಾಡಿ ತಾವು ರೈತರಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದೀನಿ, 2 ರೂಪಾಯಿ ಡೈರೆಕ್ಟಾಗಿ ರೈತರಿಗೆ ಕೊಡ್ತೀವಿ ಅನ್ನೋದನ್ನಾದರೂ ಒಂದು ಕ್ಲಾರಿಫೈ ಮಾಡಿ, ತದನಂತರ ಮತ್ತೊಮ್ಮೆ ಇದನ್ನು ಮರುಪರಿಶೀಲನೆ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.